ಇನ್ನು ಬುರುಡೆ ಗ್ಯಾಂಗ್ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಅನ್ನ ಹಾಜರುಪಡಿಸ್ತಾರೆ. 12 ದಿನ ಚಿನ್ನಯ್ಯನ ವಿಚಾರಣೆ ನಡೆದಿದೆ. ಸ್ಥಳ ಹಾಜರಾಗಿದೆ SIT ಇಂದ. ಇದೀಗ ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅಧಿಕಾರಿಗಳನ್ನು ಮಾಡ್ತಾರೆ. ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಅಧಿಕಾರಿಗಳು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಈ 3 ದಿನಗಳ ಅವಧಿಯಲ್ಲಿ ಮಂಡ್ಯ ಮತ್ತು ತಮಿಳುನಾಡಲ್ಲಿ ಹಾಜರು ಮಾಡೋ ಪ್ಲಾನ್ ಅನ್ನ ಕೂಡ SIT ಮಾಡಿಕೊಂಡಿದೆ. ಈತ ಆ ಸತ್ಯಮಂಗಲ ಫಾರೆಸ್ಟ್ ಅಲ್ಲಿ ಇದ್ದದ್ದು, ತಮಿಳುನಾಡಲ್ಲಿ LTTE ಶಿಬಿರದಲ್ಲಿ, ಮತ್ತೊಂದು ಕಡೆ ಮಂಡ್ಯ ಮೂಲದವನು, ಮಂಡ್ಯದಲ್ಲಿ ಕೂಡ ಇದ್ದಂಥವನು. ಸೊ ಈ ಮಂಡ್ಯ ಹಾಗೇನೆ ತಮಿಳುನಾಡು ಇಲ್ಲಿ ಎರಡೂ ಕಡೆ ಹಾಜರು ಮಾಡೋದಕ್ಕೆ SIT ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಈ ಮಾಸ್ಕ್ ಮ್ಯಾನ್ ಅನ್ನ ಎಷ್ಟೊತ್ತಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ? ಇನ್ನ 3 ದಿನ ಕಸ್ಟಡಿಗೆ ಕೇಳುವಂತಹ ಎಲ್ಲ ಸಿದ್ಧತೆಯನ್ನ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಈ 3 ದಿನದ ಅವಧಿಯಲ್ಲಿ SIT ಅಧಿಕಾರಿಗಳಿಂದ ಮತ್ತೆ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಶ್ರೀಪಾದ್ ಪಾಟೀಲ್ ಏನು ಈ ಚಿನ್ನಯ್ಯನನ್ನು ಸುಮಾರು 12 ದಿನಗಳ ಕಾಲ SIT ಕಸ್ಟಡಿಗೆ ಪಡೆದಿತ್ತು. ಇವತ್ತು ಕಸ್ಟಡಿ ಅಂತ್ಯಗೊಳ್ಳುತ್ತೆ. ಹೀಗಾಗಿ ಮತ್ತೆ ಆತನನ್ನು ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಸುಮಾರು 11 ಗಂಟೆ ವೇಳೆಗೆ ಆತನನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿ ಆ ಬಳಿಕ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಆ ಬಳಿಕ 3 ದಿನಗಳ ಕಾಲ ಅಂದರೆ ಮತ್ತೆ 3 ದಿನಗಳ ಕಾಲ ಆತನನ್ನು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಬಹುತೇಕ ದಟ್ಟ ಆಗಿದೆ. ಈ ಒಂದು 3 ದಿನಗಳಲ್ಲಿ ಆತನನ್ನು ತೀವ್ರ ಮತ್ತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಅಂದ್ರೆ 12 ದಿನಗಳ ಕಾಲ ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆ ಆಗಿದೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ 2 ದಿನಗಳ ಕಾಲ ಮಹಜರು ಆಗಿದೆ. ಆ ಬಳಿಕ ಉಜಿರೆಯ ಆತ ಉಳಿದುಕೊಂಡಿದ್ದಂಥ ಹೋಟೆಲ್ನಲ್ಲೂ ಕೂಡ ಮಹಜರು ನಡೆಸಲಾಗಿತ್ತು. ಈಗ ಆ ಬಳಿಕ ನಿನ್ನೆಯೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ನಿನ್ನೆ ಯಾವುದೇ ರೀತಿಯಂತಹ ಮಹಜರು ಇರಲಿಲ್ಲ, ಆದರೂ ಕೂಡ ಆತನನ್ನು ತೀವ್ರವಾಗಿ ವಿಚಾರಣೆ ಮಾಡಿರುವಂಥದ್ದು. ಇವತ್ತು ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಕಸ್ಟಡಿ ಪಡೆದು ಮತ್ತೆ 3 ದಿನಗಳ ಕಾಲ ಹಂತ ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದರ ಜೊತೆಗೆ ಇವತ್ತು SIT ಅಂದರೆ ಬೆಳ್ತಂಗಡಿಯಲ್ಲಿ ಇರುವಂತಹ SIT ಕಚೇರಿಗೆ SIT ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಭೇಟಿ ನೀಡ್ತಾರೆ. ಪ್ರಣಬ್ ಮೊಹಂತಿ ಅವರು ಭೇಟಿ ನೀಡಿ SIT ಅಧಿಕಾರಿಗಳ ಸಭೆ ಕೂಡ ಮಾಡ್ತಾರೆ. ಅಂದರೆ ಇಷ್ಟುವರೆಗೆ ಆದಂತಹ ಒಂದು ಬೆಳವಣಿಗೆಗಳ ಬಗ್ಗೆ ಸಭೆ ಮಾಡ್ತಾರೆ. ಜೊತೆಗೆ ಇಷ್ಟು ದಿನಗಳ ಅಂದರೆ 12 ದಿನಗಳ ಕಸ್ಟಡಿ ಪಡೆದು ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಿಕ್ಕಿದ್ದಾರೆ. ಈ SIT ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು ಇಷ್ಟು ದಿನಗಳ ಕಾಲ ನಡೆದಂತಹ ಒಂದು ಏನು ವಿಚಾರಣೆ ಏನಿದೆ ಅದರ ಸಂಪೂರ್ಣವಾದ ವಿವರಣೆಯನ್ನು ಇವತ್ತು ಪ್ರಣಬ್ ಮೊಹಂತಿ ಅವರಿಗೆ ನೀಡ್ತಾರೆ. ಪ್ರತಿದಿನ ಒಂದಷ್ಟು ಅಪ್ಡೇಟ್ಗಳನ್ನು ನೀಡ್ತಾರೆ. ಆದರೆ ಇವತ್ತು ಸಂಕ್ಷಿಪ್ತವಾಗಿ ಒಂದು ಅಪ್ಡೇಟ್ಗಳನ್ನು ಪ್ರಣಬ್ ಮೊಹಂತಿ ಅವರಿಗೆ ನೀಡ್ತಾರೆ. ಆ ಬಳಿಕ ಏನು ಪ್ರಣಬ್ ಮೊಹಂತಿ ಅವರು ಕೂಡ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು. ಇನ್ನು ಬುರುಡೆ ಗ್ಯಾಂಗ್ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಅನ್ನ ಹಾಜರುಪಡಿಸ್ತಾರೆ. 12 ದಿನ ಚಿನ್ನಯ್ಯನ ವಿಚಾರಣೆ ನಡೆದಿದೆ. ಸ್ಥಳ ಹಾಜರಾಗಿದೆ SIT ಇಂದ. ಇದೀಗ ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅಧಿಕಾರಿಗಳನ್ನು ಮಾಡ್ತಾರೆ. ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಅಧಿಕಾರಿಗಳು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ 3 ದಿನಗಳ ಅವಧಿಯಲ್ಲಿ ಮಂಡ್ಯ ಮತ್ತು ತಮಿಳುನಾಡಲ್ಲಿ ಹಾಜರು ಮಾಡೋ ಪ್ಲಾನ್ ಅನ್ನ ಕೂಡ SIT ಮಾಡಿಕೊಂಡಿದೆ. ಈತ ಆ ಸತ್ಯಮಂಗಲ ಫಾರೆಸ್ಟ್ ಅಲ್ಲಿ ಇದ್ದದ್ದು, ತಮಿಳುನಾಡಲ್ಲಿ LTTE ಶಿಬಿರದಲ್ಲಿ, ಮತ್ತೊಂದು ಕಡೆ ಮಂಡ್ಯ ಮೂಲದವನು, ಮಂಡ್ಯದಲ್ಲಿ ಕೂಡ ಇದ್ದಂಥವನು. ಸೊ ಈ ಮಂಡ್ಯ ಹಾಗೇನೆ ತಮಿಳುನಾಡು ಇಲ್ಲಿ ಎರಡೂ ಕಡೆ ಹಾಜರು ಮಾಡೋದಕ್ಕೆ SIT ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಈ ಮಾಸ್ಕ್ ಮ್ಯಾನ್ ಅನ್ನ ಎಷ್ಟೊತ್ತಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ? ಇನ್ನ 3 ದಿನ ಕಸ್ಟಡಿಗೆ ಕೇಳುವಂತಹ ಎಲ್ಲ ಸಿದ್ಧತೆಯನ್ನ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಈ 3 ದಿನದ ಅವಧಿಯಲ್ಲಿ SIT ಅಧಿಕಾರಿಗಳಿಂದ ಮತ್ತೆ ನಾವು ಏನನ್ನ ನಿರೀಕ್ಷೆ ಮಾಡಬಹುದು?
ಶ್ರೀಪಾದ್ ಪಾಟೀಲ್ ಏನು ಈ ಚಿನ್ನಯ್ಯನನ್ನು ಸುಮಾರು 12 ದಿನಗಳ ಕಾಲ SIT ಕಸ್ಟಡಿಗೆ ಪಡೆದಿತ್ತು. ಯಾವತ್ತೂ ಕಸ್ಟಡಿ ಅಂತ್ಯಗೊಳ್ಳುತ್ತೆ. ಹೀಗಾಗಿ ಮತ್ತೆ ಆತನನ್ನು ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಸುಮಾರು 11 ಗಂಟೆ ವೇಳೆಗೆ ಆತನನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿ ಆ ಬಳಿಕ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಆ ಬಳಿಕ 3 ದಿನಗಳ ಕಾಲ ಅಂದರೆ ಮತ್ತೆ 3 ದಿನಗಳ ಕಾಲ ಆತನನ್ನು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಬಹುತೇಕ ದಟ್ಟ ಆಗಿದೆ. ಈ ಒಂದು 3 ದಿನಗಳಲ್ಲಿ ಆತನನ್ನು ತೀವ್ರವಾಗಿ ಮತ್ತೆ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಅಂದರೆ 12 ದಿನಗಳ ಕಾಲ ಬೇರೆ ಬೇರೆ ರೀತಿಯಾದಂಥ ವಿಚಾರಣೆ ಆಗಿದೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ 2 ದಿನಗಳ ಕಾಲ ಮಹಜರು ಆಗಿದೆ. ಆ ಬಳಿಕ ಉಜಿರೆಯ ಆತ ಉಳಿದುಕೊಂಡಿದ್ದಂಥ ಹೋಟೆಲ್ನಲ್ಲೂ ಕೂಡ ಮಹಜರು ನಡೆಸಲಾಗಿತ್ತು. ಈಗ ಆ ಬಳಿಕ ನಿನ್ನೆಯೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ನಿನ್ನೆ ಯಾವುದೇ ರೀತಿಯಂಥ ಮಹಜರು ಇರಲಿಲ್ಲ, ಆದರೂ ಕೂಡ ಆತನನ್ನು ತೀವ್ರವಾಗಿ ವಿಚಾರಣೆ ಮಾಡಿರುವಂಥದ್ದು. ಇವತ್ತು ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಕಸ್ಟಡಿ ಪಡೆದು ಮತ್ತೆ 3 ದಿನಗಳ ಕಾಲ ಹಂತ ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದರ ಜೊತೆಗೆ ಇವತ್ತು SIT ಅಂದರೆ ಬೆಳ್ತಂಗಡಿಯಲ್ಲಿ ಇರುವಂತಹ SIT ಕಚೇರಿಗೆ SIT ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಭೇಟಿ ನೀಡ್ತಾರೆ. ಪ್ರಣಬ್ ಮೊಹಂತಿ ಅವರು ಭೇಟಿ ನೀಡಿ SIT ಅಧಿಕಾರಿಗಳ ಸಭೆ ಕೂಡ ಮಾಡ್ತಾರೆ. ಅಂದರೆ ಇಷ್ಟುವರೆಗೆ ಆದಂತಹ ಒಂದು ಬೆಳವಣಿಗೆಗಳ ಬಗ್ಗೆ ಸಭೆ ಮಾಡ್ತಾರೆ. ಜೊತೆಗೆ ಇಷ್ಟು ದಿನಗಳ ಅಂದರೆ 12 ದಿನಗಳ ಕಸ್ಟಡಿ ಪಡೆದು ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಿಕ್ಕಿದ್ದಾರೆ. ಈ SIT ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು ಇಷ್ಟು ದಿನಗಳ ಕಾಲ ನಡೆದಂತಹ ಒಂದು ಏನು ವಿಚಾರಣೆ ಏನಿದೆ ಅದರ ಸಂಪೂರ್ಣವಾದ ವಿವರಣೆಯನ್ನು ಇವತ್ತು ಪ್ರಣಬ್ ಮೊಹಂತಿ ಅವರಿಗೆ ನೀಡ್ತಾರೆ. ಪ್ರತಿದಿನ ಒಂದಷ್ಟು ಅಪ್ಡೇಟ್ಗಳನ್ನು ನೀಡ್ತಾರೆ. ಆದರೆ ಇವತ್ತು ಸಂಕ್ಷಿಪ್ತವಾಗಿ ಒಂದು ಅಪ್ಡೇಟ್ಗಳನ್ನು ಪ್ರಣಬ್ ಮೊಹಂತಿ ಅವರಿಗೆ ನೀಡ್ತಾರೆ. ಆ ಬಳಿಕ ಏನು ಪ್ರಣಬ್ ಮೊಹಂತಿ ಅವರು ಕೂಡ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ. ಇನ್ನ ಬುರುಡೆ ಗ್ಯಾಂಗ್ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಅನ್ನ ಹಾಜರುಪಡಿಸ್ತಾರೆ. 12 ದಿನ ಚಿನ್ನಯ್ಯನ ವಿಚಾರಣೆ ನಡೆದಿದೆ. ಸ್ಥಳ ಹಾಜರಾಗಿದೆ SIT ಇಂದ. ಇದೀಗ ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅಧಿಕಾರಿಗಳನ್ನು ಮಾಡ್ತಾರೆ. ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಅಧಿಕಾರಿಗಳು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಈ 3 ದಿನಗಳ ಅವಧಿಯಲ್ಲಿ ಮಂಡ್ಯ ಮತ್ತು ತಮಿಳುನಾಡಲ್ಲಿ ಮಹಜರ್ ಮಾಡೋ ಪ್ಲಾನ್ ಅನ್ನ ಕೂಡ SIT ಮಾಡಿಕೊಂಡಿದೆ. ಈತ ಆ ಸತ್ಯಮಂಗಲ ಫಾರೆಸ್ಟ್ ಅಲ್ಲಿ ಇದ್ದದ್ದು, ತಮಿಳುನಾಡಲ್ಲಿ LTTE ಶಿಬಿರದಲ್ಲಿ, ಮತ್ತೊಂದು ಕಡೆ ಮಂಡ್ಯ ಮೂಲದವನು, ಮಂಡ್ಯದಲ್ಲಿ ಕೂಡ ಇದ್ದಂಥವನು. ಸೊ ಈ ಮಂಡ್ಯ ಹಾಗೇನೆ ತಮಿಳುನಾಡು ಇಲ್ಲಿ 2 ಕಡೆ ಮಹಜರ್ ಮಾಡೋದಕ್ಕೆ SIT ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಈ ಮಾಸ್ಕ್ ಮ್ಯಾನ್ ಅನ್ನ ಎಷ್ಟೊತ್ತಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ? ಇನ್ನ 3 ದಿನ ಕಸ್ಟಡಿಗೆ ಕೇಳುವಂತಹ ಎಲ್ಲ ಸಿದ್ಧತೆಯನ್ನ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಈ 3 ದಿನದ ಅವಧಿಯಲ್ಲಿ SIT ಅಧಿಕಾರಿಗಳಿಂದ ಮತ್ತೆ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಶ್ರೀಪಾದ್ ಪಾಟೀಲ್ ಏನು ಈ ಚಿನ್ನಯ್ಯನನ್ನು ಸುಮಾರು 12 ದಿನಗಳ ಕಾಲ SIT ಕಸ್ಟಡಿಗೆ ಪಡೆದಿತ್ತು. ಯಾವತ್ತೂ ಕಸ್ಟಡಿ ಅಂತ್ಯಗೊಳ್ಳುತ್ತೆ. ಹೀಗಾಗಿ ಮತ್ತೆ ಆತನನ್ನು ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಸುಮಾರು 11 ಗಂಟೆ ವೇಳೆಗೆ ಆತನನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿ ಆ ಬಳಿಕ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಆ ಬಳಿಕ 3 ದಿನಗಳ ಕಾಲ ಅಂದರೆ ಮತ್ತೆ 3 ದಿನಗಳ ಕಾಲ ಆತನನ್ನು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಬಹುತೇಕ ದಟ್ಟ ಆಗಿದೆ. ಈ ಒಂದು 3 ದಿನಗಳಲ್ಲಿ ಆತನನ್ನು ತೀವ್ರ ಮತ್ತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಅಂದರೆ 12 ದಿನಗಳ ಕಾಲ ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆ ಆಗಿದೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ 2 ದಿನಗಳ ಕಾಲ ಮಹಜರು ಆಗಿದೆ. ಆ ಬಳಿಕ ಉಜಿರೆಯ ಆತ ಉಳಿದುಕೊಂಡಿದ್ದಂಥ ಹೋಟೆಲ್ನಲ್ಲೂ ಕೂಡ ಮಹಜರು ನಡೆಸಲಾಗಿತ್ತು. ಈಗ ಆ ಬಳಿಕ ನಿನ್ನೆಯೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ನಿನ್ನೆ ಯಾವುದೇ ರೀತಿಯಂಥ ಮಹಜರು ಇರಲಿಲ್ಲ, ಆದರೂ ಕೂಡ ಆತನನ್ನು ತೀವ್ರವಾಗಿ ವಿಚಾರಣೆ ಮಾಡಿರುವಂಥದ್ದು. ಇವತ್ತು ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನು ಕಸ್ಟಡಿ ಪಡೆಯುವಂತಹ ಸಾಧ್ಯತೆ ಇದೆ. ಕಸ್ಟಡಿ ಪಡೆದು ಮತ್ತೆ 3 ದಿನಗಳ ಕಾಲ ಹಂತ ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದರ ಜೊತೆಗೆ ಇವತ್ತು SIT ಅಂದರೆ ಬೆಳ್ತಂಗಡಿಯಲ್ಲಿ ಇರುವಂತಹ SIT ಕಚೇರಿಗೆ SIT ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಭೇಟಿ ನೀಡ್ತಾರೆ. ಪ್ರಣಬ್ ಮೊಹಂತಿ ಅವರು ಭೇಟಿ ನೀಡಿ SIT ಅಧಿಕಾರಿಗಳ ಸಭೆ ಕೂಡ ಮಾಡ್ತಾರೆ. ಅಂದರೆ ಇಷ್ಟುವರೆಗೆ ಆದಂತಹ ಒಂದು ಬೆಳವಣಿಗೆಗಳ ಬಗ್ಗೆ ಸಭೆ ಮಾಡ್ತಾರೆ. ಜೊತೆಗೆ ಇಷ್ಟು ದಿನಗಳ ಅಂದರೆ 12 ದಿನಗಳ ಕಸ್ಟಡಿ ಪಡೆದು ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ.
ಅದರ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಿಕ್ಕಿದ್ದಾರೆ. ಈ SIT ತನಿಖಾಧಿಕಾರಿಯಾದಂಥ ಜಿತೇಂದ್ರ ದಯಾಮ್ ಅವರು ಇಷ್ಟು ದಿನಗಳ ಕಾಲ ನಡೆದಂತಹ ಒಂದು ಏನು ವಿಚಾರಣೆ ಏನಿದೆ ಅದರ ಸಂಪೂರ್ಣವಾದ ವಿವರಣೆಯನ್ನು ಇವತ್ತು ಪ್ರಣಬ್ ಮೊಹಂತಿ ಅವರಿಗೆ ನೀಡ್ತಾರೆ. ಪ್ರತಿದಿನ ಒಂದಷ್ಟು ಅಪ್ಡೇಟ್ಗಳನ್ನು ನೀಡ್ತಾರೆ, ಆದರೆ ಇವತ್ತು ಸಂಕ್ಷಿಪ್ತವಾಗಿ ಒಂದು ಅಪ್ಡೇಟ್ಗಳನ್ನು ಪ್ರಣಬ್ ಮೊಹಂತಿ ಅವರಿಗೆ ನೀಡ್ತಾರೆ. ಆ ಬಳಿಕ ಏನು ಪ್ರಣಬ್ ಮೊಹಂತಿ ಅವರು ಕೂಡ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು. ಇನ್ನ ಬುರುಡೆ ಗ್ಯಾಂಗ್ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಅನ್ನ ಹಾಜರುಪಡಿಸ್ತಾರೆ. 12 ದಿನ ಚಿನ್ನಯ್ಯನ ವಿಚಾರಣೆ ನಡೆದಿದೆ, ಸ್ಥಳ ಹಾಜರಾಗಿದೆ SIT ಇಂದ. ಇದೀಗ ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅಧಿಕಾರಿಗಳನ್ನು ಮಾಡ್ತಾರೆ. ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಅಧಿಕಾರಿಗಳು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಈ 3 ದಿನಗಳ ಅವಧಿಯಲ್ಲಿ ಮಂಡ್ಯ ಮತ್ತು ತಮಿಳುನಾಡಲ್ಲಿ ಹಾಜರು ಮಾಡೋ ಪ್ಲಾನ್ ಅನ್ನ ಕೂಡ SIT ಮಾಡಿಕೊಂಡಿದೆ. ಈತ ಆ ಸತ್ಯಮಂಗಲ ಫಾರೆಸ್ಟ್ ಅಲ್ಲಿ ಇದ್ದದ್ದು, ತಮಿಳುನಾಡಲ್ಲಿ LTTE ಶಿಬಿರದಲ್ಲಿ, ಮತ್ತೊಂದು ಕಡೆ ಮಂಡ್ಯ ಮೂಲದವನು, ಮಂಡ್ಯದಲ್ಲಿ ಕೂಡ ಇದ್ದಂಥವನು. ಸೊ ಈ ಮಂಡ್ಯ ಹಾಗೇನೆ ತಮಿಳುನಾಡು ಇಲ್ಲಿ ಎರಡೂ ಕಡೆ ಹಾಜರು ಮಾಡೋದಕ್ಕೆ SIT ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಈ ಮಾಸ್ಕ್ ಮ್ಯಾನ್ ಅನ್ನ ಎಷ್ಟೊತ್ತಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ? ಇನ್ನ 3 ದಿನ ಕಸ್ಟಡಿಗೆ ಕೇಳುವಂತಹ ಎಲ್ಲ ಸಿದ್ಧತೆಯನ್ನ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಈ 3 ದಿನದ ಅವಧಿಯಲ್ಲಿ SIT ಅಧಿಕಾರಿಗಳಿಂದ ಮತ್ತೆ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಶ್ರೀಪಾದ್ ಪಾಟೀಲ್ ಏನು ಈ ಚಿನ್ನಯ್ಯನನ್ನು ಸುಮಾರು 12 ದಿನಗಳ ಕಾಲ SIT ಕಸ್ಟಡಿಗೆ ಪಡೆದಿತ್ತು. ಇವತ್ತು ಕಸ್ಟಡಿ ಅಂತ್ಯಗೊಳ್ಳುತ್ತೆ. ಹೀಗಾಗಿ ಮತ್ತೆ ಆತನನ್ನು ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಸುಮಾರು 11 ಗಂಟೆ ವೇಳೆಗೆ ಆತನನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿ ಆ ಬಳಿಕ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಆ ಬಳಿಕ 3 ದಿನಗಳ ಕಾಲ ಅಂದರೆ ಮತ್ತೆ 3 ದಿನಗಳ ಕಾಲ ಆತನನ್ನು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಬಹುತೇಕ ದಟ್ಟ ಆಗಿದೆ. ಈ ಒಂದು 3 ದಿನಗಳಲ್ಲಿ ಆತನನ್ನು ತೀವ್ರ ಮತ್ತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಅಂದ್ರೆ 12 ದಿನಗಳ ಕಾಲ ಬೇರೆ ಬೇರೆ ರೀತಿಯಾದಂತಹ ವಿಚಾರಣೆ ಆಗಿದೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ 2 ದಿನಗಳ ಕಾಲ ಮಹಜರು ಆಗಿದೆ. ಆ ಬಳಿಕ ಉಜಿರೆಯ ಆತ ಉಳಿದುಕೊಂಡಿದ್ದಂಥ ಹೋಟೆಲ್ನಲ್ಲೂ ಕೂಡ ಮಹಜರು ನಡೆಸಲಾಗಿತ್ತು. ಈಗ ಆ ಬಳಿಕ ನಿನ್ನೆಯೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ನಿನ್ನೆ ಯಾವುದೇ ರೀತಿಯಂತಹ ಮಹಜರು ಇರಲಿಲ್ಲ, ಆದರೂ ಕೂಡ ಆತನನ್ನು ತೀವ್ರವಾಗಿ ವಿಚಾರಣೆ ಮಾಡಿರುವಂಥದ್ದು. ಇವತ್ತು ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಕಸ್ಟಡಿ ಪಡೆದು ಮತ್ತೆ 3 ದಿನಗಳ ಕಾಲ ಹಂತ ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದರ ಜೊತೆಗೆ ಇವತ್ತು SIT ಅಂದರೆ ಬೆಳ್ತಂಗಡಿಯಲ್ಲಿ ಇರುವಂತಹ SIT ಕಚೇರಿಗೆ SIT ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಭೇಟಿ ನೀಡ್ತಾರೆ. ಪ್ರಣಬ್ ಮೊಹಂತಿ ಅವರು ಭೇಟಿ ನೀಡಿ SIT ಅಧಿಕಾರಿಗಳ ಸಭೆ ಕೂಡ ಮಾಡ್ತಾರೆ. ಅಂದರೆ ಇಷ್ಟುವರೆಗೆ ಆದಂತಹ ಒಂದು ಬೆಳವಣಿಗೆಗಳ ಬಗ್ಗೆ ಸಭೆ ಮಾಡ್ತಾರೆ. ಜೊತೆಗೆ ಇಷ್ಟು ದಿನಗಳ ಅಂದರೆ 12 ದಿನಗಳ ಕಸ್ಟಡಿ ಪಡೆದು ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಿಕ್ಕಿದ್ದಾರೆ. ಈ SIT ತನಿಖಾಧಿಕಾರಿಯಾದಂಥ ಜಿತೇಂದ್ರ ದಯಾಮ್ ಅವರು ಇಷ್ಟು ದಿನಗಳ ಕಾಲ ನಡೆದಂತಹ ಒಂದು ಏನು ವಿಚಾರಣೆ ಏನಿದೆ ಅದರ ಸಂಪೂರ್ಣವಾದ ವಿವರಣೆಯನ್ನು ಇವತ್ತು ಪ್ರಣಬ್ ಮೊಹಂತಿ ಅವರಿಗೆ ನೀಡ್ತಾರೆ. ಪ್ರತಿದಿನ ಒಂದಷ್ಟು ಅಪ್ಡೇಟ್ಗಳನ್ನು ನೀಡ್ತಾರೆ, ಆದರೆ ಇವತ್ತು ಸಂಕ್ಷಿಪ್ತವಾಗಿ ಒಂದು ಅಪ್ಡೇಟ್ಗಳನ್ನು ಪ್ರಣಬ್ ಮೊಹಂತಿ ಅವರಿಗೆ ನೀಡ್ತಾರೆ. ಆ ಬಳಿಕ ಏನು ಪ್ರಣಬ್ ಮೊಹಂತಿ ಅವರು ಕೂಡ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಶ್ರೀಪಾದ್